ಕನಕಪುರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕನಕಪುರದಲ್ಲಿ ವೈದ್ಯಕೀಯ ಕಾಲೇಜು ತೆರೆಯಬೇಕೆನ್ನುವ ಬಹಳ ದಿನಗಳ ಕನಸು ಈ ದಿನ ನನಸಾಗಿದೆ ಎಂದು ಬೊಮ್ಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ತಿಳಿಸಿದ್ದಾರೆ. ಅವರು ತಾಲೂಕಿನ ರಾಯಸಂದ್ರ ಬಳಿ ಇರುವ ರಾಷ್ಟ್ರಕವಿ ಕುವೆಂಪು ಬಡಾವಣೆಯಲ್ಲಿ ಉದ್ದೇಶಿತ ವೈದ್ಯಕೀಯ ಕಾಲೇಜು ಕಟ್ಟಡದ ಭೂಮಿ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದರು. ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕನಕಪುರ ತಾಲೂಕಿಗೆ ವೈದ್ಯಕೀಯ ಕಾಲೇಜು ಮಂಜೂರಾಗಿದ್ದನ್ನು ಚಿಕ್ಕಬಳ್ಳಾಪುರಕ್ಕೆ ವರ್ಗಾಯಿಸಲಾಯಿತು. ಆದರೆ ಡಿಕೆ ಶಿವಕುಮಾರ್ ಅವರು ತಮ್ಮ ತಾಲೂಕಿನ ಜನತೆಗೆ ಕೊಟ್ಟ ವಾಗ್ದಾನವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರದಲ್ಲಿ ಮತ್ತೆ ವೈದ್ಯಕೀಯ ಕಾಲೇಜು ಮಂಜೂರು ಮಾಡಿಸಿ 550 ಕೋಟಿ ಹಣವನ್ನು ಸಹ ನಿಗದಿಗೊಳಿಸಿ ಇಂದಿನಿಂದಲೇ ಕೆಲಸ ಕಾರ್ಯಾರಂಭ ಮಾಡಲು ಭೂಮಿ ಪೂಜೆ ಮಾಡಿ ಗುತ್ತಿಗೆದಾರರಿಗೆ ಸ್ಥಳ ಹಸ್ತಾಂತರಿಸಲಾಗಿದೆ ಎಂದು ತಿಳಿಸಿದರು. ಇಲ್ಲಿ ನಿರ್ಮಿಸಲಾಗುತ್ತಿರುವ ವೈದ್ಯಕೀಯ ಕಾಲೇಜು ಒಳಗೊಂಡಂತೆ ಸಂಕೀರ್ಣದಲ್ಲಿ 300 ಹಾಸಿಗೆಗಳ ಸುಸಜ್ಜಿತ ಆಸ್ಪತ್ರೆ, ಹೆಣ್ಣು ಮತ್ತು ಗಂಡು ಮಕ್ಕಳ ಪ್ರತ್ಯೇಕ ಹಾಸ್ಟೆಲ್ಗಳನ್ನು ಸಹ ನಿರ್ಮಿಸಲಾಗುತ್ತಿದೆ. ವೈದ್ಯಕೀಯ ಕಾಲೇಜು ಕನಕಪುರ ತಾಲೂಕಿಗೆ ತರುವ ಸಂದರ್ಭದಲ್ಲಿ ಮಂಜೂರಾಗಿ ಟೆಂಡರ್ ಆಗಿದ್ದನ್ನು ಸ್ಥಳಾಂತರ ಮಾಡಲಾಗಿತ್ತು. ಡಿಕೆ ಶಿವಕುಮಾರ್ ಅವರು ಛಲಬಿಡದ ವಿಕ್ರಮನಂತೆ ಮತ್ತೆ ಮಂಜೂರಾತಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ತಂದಿರುವುದನ್ನು ನನ್ನನ್ನು ಒಳಗೊಂಡಂತೆ ತಾಲೂಕಿನ ಎಲ್ಲ ಜನತೆಗೆ ಸಂತಸ ತಂದಿದೆ ಎಂದು ಹೇಳಿದರು. ಇನ್ನು 2 ವರ್ಷದ ಒಳಗೆ ಮುಗಿಯಬೇಕೆಂಬ ಉದ್ದೇಶವಿದ್ದು ಇಂದು ಚಾಲನೆ ನೀಡಲಾಗಿದೆ. ಈ ಹಿಂದೆ ಮಂಜೂರಾಗಿದ್ದ ಹಣವನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಅಂದಿನ ಸರ್ಕಾರ ಬಳಸಿಕೊಂಡಿತ್ತು. ಮಾಧ್ಯಮಗಳು ಹಾಗೂ ಹಲವು ಜನರು ಕೆಎಚ್ಬಿಗೆ ಹಣ ಕಟ್ಟಿಲ್ಲವೆಂದು ಅಪಪ್ರಚಾರ ಕೂಡ ನಡೆಸಿದ್ದವು ಎಂದು ಹೇಳಿ ವರ್ಲಗಲ್ ರಮೇಶ್, ನಟೇಶ್, ಬಿಎಸ್ ಗೌಡ, ಏಳ್ಗಳ್ಳಿ ರವಿ, ಅರ್ಬನ್ ಬ್ಯಾಂಕ್ನ ನಿರ್ದೇಶಕರಾದ ನಾಚಿ ನಾಗರಾಜು, ವೈದ್ಯಕೀಯ ಕಾಲೇಜು ನಿರ್ಮಾಣದ ಸ್ಪೆಷಲ್ ಆಫೀಸರ್ ಡಾಕ್ಟರ್ ಹರೀಶ್, ಕುವೆಂಪು ವಸತಿ ಬಡಾವಣೆಯ ಇಂಜಿನಿಯರ್ ಪ್ರಮೋದ್, ನವೀನ್ ಒಳಗೊಂಡಂತೆ ತಾಲೂಕಿನ ಅನೇಕ ಕಾಂಗ್ರೆಸ್ ಮುಖಂಡರು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶುಭ ಹಾರೈಸಿದರು. ಭವೋದ್ಧವಾಯ ನಮಃ, ವಾಮದೇವಾಯ ನಮೋ, ಜ್ಯೇಷ್ಠಾಯ ನಮಃ, ಶ್ರೇಷ್ಠಾಯ ನಮಃ, ರುದ್ರಾಯ ನಮಃ, ಕಾಲಾಯ ನಮಃ, ಕುಲವಿಕರ್ಣಾಯ ನಮೋ, ಬಲವಿಕರ್ಣಾಯ ನಮೋ, ಬಲಾಯ ನಮೋ, ಬಲಪ್ರಮಥನಾಯ ನಮಃ, ಸರ್ವಭೂತಮನಾಯ ನಮೋ, ಮನೋನ್ಮನಾಯ ನಮಃ, ಅಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವೇಭ್ಯೋ ನಮಸ್ತೆಸ್ತು. ಸಾಂಗ್ರಹಣ್ಯೇಚ್ಛಾಯ ಯದೇ ಇಮಾಂ ಜನತಾಗಂ ಸಂಗೃಹ್ಣಾನೇತಿ ದ್ವಾದಶಾರತ್ಮೈರಶನಾಭವತಿ ದ್ವಾದಶಮಾಸಾ ಸಂವತ್ಸರಃ ಸಂವತ್ಸರಮೇವ ವರುಂಧೇ ವಹುಂಧೇ ಭವತಿ ಊರ್ಧ್ವಮೇವ ವರುಂಧೇ ಚಿತ್ತಾನಕ್ಷತ್ರಂ ಭವತಿ ಚಿತ್ತಂ ವಾ ಏತತ್ಕರ್ಮ ಯದಸ್ತ್ವಮೇತತ್ ಸಮೃದ್ಧೈ. ಸಮಸ್ತ ಕ್ಷಮಾಪರಾಧಾರ್ಥಂ ಇದಂ ಕರ್ಪೂರ ಮಂಗಳ ನೀರಾಜನ ಜ್ಯೋತಿ. ಅಣ್ಣ ಎಲ್ಲ ಒಂದ್ಸಲ ನಿಂತ್ಕೊಂಡ್ಬಿಟ್ರು ನಂಗೆ ಕನಕಪುರ ಮೆಡಿಕಲ್ ಕಾಲೇಜು, ಸರ್ಕಾರಿ ಮೆಡಿಕಲ್ ಕಾಲೇಜು ಬಹಳ ವರ್ಷಗಳ ಕನಸು, ಹೋರಾಟ. ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರ ಕನಸು ಮತ್ತು ವಾಗ್ದಾನ ಇವತ್ತು ಅದನ್ನು ಈಡೇರಿಸುವಂಥ ಸಮಯ ಕೂಡ ಬಂದಿದೆ. ಇವತ್ತು ಸುಮಾರು ಮೊದಲನೇ ಹಂತದಲ್ಲಿ ಸುಮಾರು 450 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಮೆಡಿಕಲ್ ಕಾಲೇಜನ್ನು ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಒಳ್ಳೆಯ ದಿನ ಅಂಥೇಳಿ ಮುಹೂರ್ತದಲ್ಲಿ ನಾವು ಪೂಜೆಯನ್ನು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಮತ್ತು ಗುತ್ತಿಗೆದಾರರಾದಂಥ ಅವರ ನೇತೃತ್ವದಲ್ಲಿ ಇವತ್ತು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲೇ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಸಚಿವರೆಲ್ಲರೂ ಕೂಡ ಮೆಡಿಕಲ್ ಎಜುಕೇಷನ್ ಬೇರೆ ಬೇರೆಯವರೆಲ್ಲರೂ ಕೂಡ ಬಂದು ಇದಕ್ಕೆ ಅಧಿಕೃತವಾಗಿ ಶಂಕುಸ್ಥಾಪನೆಯನ್ನು ಮಾಡ್ತಾರೆ. ಯಾಕೆಂದರೆ
ಏನಾದರೂ ಮಾಡಿ ಇನ್ನು 2 ವರ್ಷದೊಳಗಡೆ ಈ ಮೆಡಿಕಲ್ ಕಾಲೇಜನ್ನು ಸಂಪೂರ್ಣವಾಗಿ ಮಾಡಿ ಕಾರ್ಯಾರಂಭ ಮಾಡಬೇಕು ಅಂತಕ್ಕಂಥ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ. ಇದಕ್ಕೋಸ್ಕರ ಸುಮಾರು 25 ಎಕರೆ ಜಾಗ ಹೌಸಿಂಗ್ ಬೋರ್ಡ್ ಲೇಔಟ್ನಲ್ಲಿ 25 ಎಕರೆ ಜಾಗವನ್ನು ಈಗಾಗಲೇ ಸರ್ಕಾರ ಕೊಟ್ಟಿತ್ತು, ಹಣನೂ ಪಾವತಿ ಮಾಡಿದ್ದೇವೆ. ಕಾಮಗಾರಿ ನಾಳೆಯಿಂದನೇ ಈಗ ಚಾಲು ಮಾಡಲಿಕ್ಕೆ ನಾವು ಮನವಿಯನ್ನು ಮಾಡಿದ್ದೀವಿ. ಸೊ ಅದರಂತೆ ಅಧಿಕಾರಿಗಳೆಲ್ಲರೂ ಸೇರಿ ಇದನ್ನು ಚಾಲನೆ ಮಾಡ್ತಾರೆ. ಶೀಘ್ರದಲ್ಲೇ ಅಧಿಕೃತ ಶಂಕುಸ್ಥಾಪನೆ ಕಾರ್ಯ ನಡೀತದೆ. ಅಡೆತಡೆ ಬಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡಿ ರವಿ ಬಿಟ್ಬಿಟ್ಟಿದ್ದೀವಿ. ಆಯ್ತು ಶಾಲು ಮರಿಯೋಣ. ಒಪ್ಪ ರಾಜು ಎಲ್ಲ ಶಾಲು ಕೊಡ. ಯಾರು ಹೇಳಪ್ಪ ರಮೇಶ ಕೃಷ್ಣಪ್ಪ ಇವರೆಲ್ಲ ಇದ್ರಲ್ಲ ವಿಶ್ವನಾಥ ಕೃಷ್ಣಮೂರ್ತಿ ಟೌನು ಮಧುಶಂಕರ್ ವಾರಕ್ಕೊಂದ್ಸರಿ ಸರಿಯಾಗಿ ಕಟ್ತಾ ಇದಾರೆ, ಎಲ್ಲ ನೋಡ್ಕೋಬೇಕು. ನೋಡ್ಕೊಂಡು ರಿಪೋರ್ಟ್ ಹೇಳ್ಬಿಟ್ರಿ ನುಗ್ಗಿ ಏನೇನ್ ಮಾಡ್ತಾರೆ ಅಂತ ರಿಪೋರ್ಟ್ ಹೇಳ್ಬಿಟ್ರಿ. ಕರೆಯಪ್ಪ ಬ್ಲಾಕ್ ಪರ್ಸೆಂಟ್ ಲಕ್ಷ್ಮೀದೇವ ಮಾರ್ ಕರೀರಿ. ಬನ್ನಿ ಲಕ್ಷ್ಮೀ ಸೀನಿಯರ್ ಮಹಿಳೆಯರಿಗೂ ಕೃಷ್ಣಮೂರ್ತಿಗೆ ಹಾಕು. ಕೃಷ್ಣಮೂರ್ತಿ ಬಾ ಕೃಷ್ಣಮೂರ್ತಿ ಎಲ್ಲ ಬನ್ನಿ. ಪದ್ಮಮ್ಮ ಕೃಷ್ಣಮೂರ್ತಿ ಬಂದು ಫೋಟೋನೇ ಹೊಡಿತಲ್ವಲ್ಲ, ಫೋಟೋ ಹಾಕಿದ್ರೆ ಈ ಕಡೆ ಬರೀ ಟೈಮೇ ಕೊಡ್ತಾರ ಫೋಟೋ ಹೊಡಿಕೆ. ನೀವು ಟೈಮ್ ಕೊಟ್ಟಿದ್ರೆ ಯಾರು ಹಾಕಿದ್ದೀವಿ. ತಟ್ಟೆ ಈ ಕಡೆ ಬಂದ್ಬಿಡಿ, ಸುಮ್ಮನೆ ಬಟ್ಟೆ ಇಂಜಿನಿಯರ್ ಕರಿಯ ಸೋಮರಾಜು ಬನ್ನಿ. ಸೋಮರಾಜು ಪ್ರಮೋದ್ ಪ್ರಮೋದ್ ಯಾರು ಸರಿ ಕಡೆ ಬನ್ನಿ. ಮಾಡ್ಬೇಕು. ಸ್ವಾಮಿ ಸ್ವಾಮಿ ಬಾಪ ಸ್ವಾಮಿ ಅಲ್ಲ ಸ್ವಾಮಿ ಯಾರು ಸ್ವಾಮಿ ಎಲ್ಲಿದ್ದಾರೆ ಸ್ವಾಮಿ ಅಂತ ಯಾರಪ್ಪ ಅಲ್ಲಪ್ಪ ಪ್ರಮೋದ್ ಸ್ವಾಮಿ ಪ್ರಮೋದ್ ಸರ್ ನೀವು ಕೆಲಸ ಮಾಡ್ಬೇಕು 18 ತಿಂಗಳ ಒಳಗಡೆ ಪ್ರಮೋದ್ ಸರ್ ಅಲ್ಲಿದ್ದಾರೆ ನೋಡ್ರಿ. ಪ್ರಮೋದ್ ಅವರು ಯಾರು ಕರೀರಿ. ಬಾಪ ಬಾಪ ಬೇಡ ಅಂತ ಹೇಳಿದ್ನಲ್ಲ ಸಂಗಮ, ಅವ್ರ ಜಾಗ ಬಿಡ್ರಿ ಪ್ರಮೋದ್. ಅಲ್ಲೇ ಬಿಡಿ. ಇನ್ನಾದ್ರು ಮಾಡ್ಬೇಕು ಸರಿ ಕಡೆ ಈ ಕಡೆ ಯಾರು ಹಾಕ್ಸ್ಬಿಟ್ಟು ಎಲ್ಲ ಲೀಡರ್ಗಳಿಗೂ ಹಾಕ್ಬಿಡು. ಹಾಕೋ ಒಂದೆಷ್ಟು ಜನಕ್ಕೆ ಇಂಪಾರ್ಟೆಂಟ್ ಇರೋರಿಗೆ ದುರ್ಗಗೌಡರಿಗೆ ಹಾಕಿ ತುಗುಣಿ ಪಂಚಾಯತಿ ಪರವಾಗಿ